ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕರಣ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. ಇವತ್ತಿಗೆ ನಮಗೆ 2020ನಲ್ಲಿ ಮದುವೆ ಆಗಿದ್ದು ನಾವು. ಜೂನ್ 23, 24 ಇವತ್ತಿಗೆ ನಮಗೆ 6 ವರ್ಷ ಆಯಿತು. 6th ಇಯರ್ ಆ್ಯನಿವರ್ಸರಿ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಕೂಡ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಬೆಸ್ಟ್ ಫ್ರೆಂಡ್ ಪ್ರಿಯಾ ಅವ್ರದ್ದು ಆ್ಯನಿವರ್ಸರಿ ಕೂಡ ಇವತ್ತೇ. ಸೊ ನಾವು ಇಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಯಾವುದಾದ್ರೂ ಒಂದು ರೀಲ್ಸ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಥರ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ, ಹೇಗೆ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಗೈಸ್, ಪಾಪು ಎಲ್ಲ ಯಾವ ಥರ ರೆಡಿ ಆಗಿದ್ದಾರೆ, ಏನು ಎತ್ತ ಎಲ್ಲ ತೋರಿಸ್ತೀನಿ. ಮನಸ್ವಿ ನೋಡಿ ಈ ಥರ ರೆಡಿ ಆಗಿದ್ದಾಳೆ. ಬಿಡೋ, ಇವನು ಬಿಡಲ್ಲ, ಇವನು ಬಿಡು ತನ್ವೀರ್. ನಿಂಗೆ ಹೊಸ ಸೈಕಲ್ ಕೊಡ್ತೀನಿ, ಸುಮ್ಮನೆ ಬಿಡೋ. ಹಾಯ್ ಮಾಡೋ. ಹಾಯ್ ಮಾಡಲ್ವ ನೀನು? ಇವನು ಬೇಡ, ನೀನು ಬೇಡ, ಬಿಡು ಅಮ್ಮ. ನಿಂಗೆ ಕೊಡಿಸ್ತೀನಿ, ಬಿಡು ಅಮ್ಮ. ಹಾಯ್ ಮಾಡು ಅಮ್ಮ. ನೀನು ಮಾಡು ಹಾಯ್. ನೀನು ಹೇಳು ಚಿನ್ನ. ಹೇಳಲ್ವಾ? ಬೇಡ ಬಿಡು. ಲವ್ ಯು ಹೇಳು ಎಲ್ಲರಿಗೂ. ಹಾಂ, ಹಾಗೆ ದೇವ್ರ ಪೂಜೆ ಎಲ್ಲ ಕೂಡ ಆಯಿತು. ನೋಡ್ತಿರ್ಬೋದು, ಬೇಗನೆ ಎದ್ದು ಎಲ್ಲ ದೇವ್ರ ಪೂಜೆ ಎಲ್ಲ ಆಯಿತು. ತೆಗಿಯೋದು ಹಾಕೋ ಬಂದಿದ್ದೆ, ಬಿಡು ಅದಕ್ಕೆ ಹಾಕೋ. ಏನಿಲ್ಲ, ವಾಚಲ್ಲಿ ರಿಮೂವ್ ಮಾಡ್ತೀನಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಚೆನ್ನಾಗಿಲ್ಲ, ಇಷ್ಟ ಆಯ್ತಾ? ಕರೆಕ್ಟ್ ಸೈಜ್ ಇದೆ. ಕರೆಕ್ಟ್. ನಾನೇನು ಜಾಸ್ತಿ ಕಲ್ಲ ಒಂದು ಸ್ವಲ್ಪ ಬೇಕಣ್ಣ. ವಾಚ್ ಇಷ್ಟ ಆಯ್ತಾ? ನಾನು ಓವರ್ ತರಲಿಲ್ಲ. ಚೆನ್ನಾಗಿ ಕಣ. ನೀನು ನೋಡ್ಕೊಂಡು ಬಳೆ ಅಷ್ಟು ಯೂಸ್ ಮಾಡಲ್ಲ. ನಾನು 120 ಹಾಕೊಂಡಲ್ಲ. ಓನಾ? ಯಾಕೆ ಕೊಟ್ಟಿದ್ದು? ಏನಂತ ಕೇಳ್ದೆ ಅಮ್ಮ? ಹಾಂ, ಮಮ್ಮಿ ಬರಲ್ಲ ಅಂತ ಹೇಳ್ದ, ನಾನು ಬರಲ್ಲ ಅಂತ ಹೇಳ್ದ. ನಿಮ್ಮ ಮ್ಯಾಮು ನೀನೇನು ಮಾಡ್ತೀಯ ಅಂತ ಕೇಳಲಿಲ್ವಾ? ಸರಿ, ರಜೆ ತಗೋ ಅಂದ್ರ? ಸರಿ ಬಿಡು. ನಮ್ಮನೆ ಚೆನ್ನಾಗಿ ಗಿಡ ಸರ್ಕಲ್ ಚುಟ್ಟಿ ಚಾಯ್ ಸರ್ ಅಂತ ಟಿಕೆ ಏನಕ್ಕೆ ಅಂತ ರೀಸನ್ನು ಕೇಳಲಿಲ್ಲ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಜನನೇ ಇರಲಿಲ್ಲ ಗೈಸ್, ನಿಜವಾಗ್ಲೂ. ಆ ಥರ ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ವೀಕೆಂಡಲ್ಲಿ ಹೋಗೋದಕ್ಕಿಂತ ವೀಕ್ ಡೇಸಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಜನಗಳೇ ಇರಲ್ವ, ತುಂಬ ನೋಡ್ಬೋದು ದೇವ್ರನ್ನ. ಜನಗಳಿದ್ದಾಗ ಹೋದರೆ ತಳ್ಳಿ ಮುಂದೆ ನಡೀರಿ ಅಂತ ಹೇಳ್ಬಿಡ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಗೆ ಹೆಂಗೂ ವೀಕ್ ಡೇಸಲ್ಲಿ ಬಿದ್ದಿದ್ರಿಂದ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಎಲ್ಲರೂ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಪ್ಲ್ಯಾನ್ ಎಲ್ಲ ಬಂದಿದ್ವಿ. ದೇವಸ್ಥಾನಕ್ಕೆಲ್ಲ ಬಂದಮೇಲೆ ಸ್ವಲ್ಪ ರೀಲ್ಸು ಮತ್ತು ಫೋಟೋಸ್ನೆಲ್ಲ ತೆಕ್ಕೊಂಡು ಚೆನ್ನಾಗಿರುತ್ತಲ್ವ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಪ್ರದೀಪ್ ಅವರು ಹೀಗೆ ನಾವು ಬರ್ತಾಯಿದ್ದನ್ನೆಲ್ಲ ವೀಡಿಯೋ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ತುಂಬಾ ಖುಷಿ ಆಗುತ್ತೆ ಈ ಥರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಹೊರಗಡೆ ಹೋಗೋದು ಅಂದರೆ. ಚೆನ್ನಾಗಿರುತ್ತೆ, ಫೀಲ್ ಸಖತ್ ಅಂತ ಅನಿಸುತ್ತಲ್ಲ. ಫ್ರೆಂಡ್ಸ್ಗಳ ಜೊತೆ ಇದ್ದರೆ ಆ ವೈಬೇ ಬೇರೆ. ಓಕೆನಾ ನಂದು? ಓಕೆನಾ ಮುದ್ದು? ಬಂದಾಗೆಲ್ಲ ತೆಕ್ಕೋತಾನೆ ಇರ್ತೀವಿ.
ನೋಡಿ ಎಷ್ಟು ಚೆನ್ನಾಗೈತೆ. ಚೆನ್ನಾಗೈತೆ. ಓಡಾಕ್ಬಿಟ್ಲ. ಬನ್ನಿ ಕಚ್ಚುತ್ತದೆ. ಬಾರೆ ಹೋಗೋಣ. ಬಾರೋ. ಕಲ್ಲಾಯೋದು ಅದಕ್ಕೆ ಹಾಕೋದು. ಅವ್ನು ಬರಲ್ಲ. ಅವನು ಬಾ ಹೋಯ್ತೀವಿ ನಾವು. ಟಾಟಾ. ನೀನೇ ಬಾ ನಡಿ. ಓಹೋ ನಡಿ. ಅಲ್ಲಿ ಅಕ್ಕನ ಕರಿ. ಅಕ್ಕನ ಅಕ್ಕ ಅನ್ನು ಕರಿ. ನಡಿ ನಡಿ. ಅಕ್ಕ ಹೊಂಟೋಯ್ತಾಳೆ ಕಾರ್ ಎತ್ಕೊಂಡು. ಆಗಲ್ಲ ಕಣೆ, ಇನ್ಕ್ಲೂಡಿಂಗ್ ಮನುಷ್ಯನು. ಯಾಕೆ ಅಳ್ತೀವನೆ? ಜಡ್ಜ್ ಮಾಡೋಕ್ಕಾಗಲ್ಲ. ಸೋನು ಹೇಳಿದ ಮತ್ತೆ ಕೇಳಲಿಲ್ಲ ಅಂದ್ರೆ ಇಲ್ಲಿ ಚೆನ್ನಾಗಿ ಕಾಣ್ತೈತೆ. ನೀವು ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ನಿಂತ್ಕೊಳ್ಳಿ. ಆಯ್ತು. ಅಮ್ಮ ಈ ಕಡೆ ಬಾ. ಅಕ್ಕನೋ ಮಾಮ ಫೋಟೋ ತಗೋತಾರಂತೆ. ಬಾ. ವಿಡಿಯೋ ಹಂಗೆ ಆನಲ್ಲಿ ಹಂಗೆ ಕ್ಲಿಕ್ ಮಾಡ್ಲಾ? ಬೇಡ, ನಂಗೆ ಉದ್ದುದ ಬೇಕು ಫೋಟೋ. ಹಾಂ ಕೊಡು, ನಿನ್ನ ಫೋನ್ ಕೊಡು. ಹಂಗೆ ಹಾಕಲ್ಲ ಬಿಡಿ. ಸೊಂಟ ತಿರುಗಿಸ್ಬೇಕಂತೆ. ಇದು ವಿಡಿಯೋ ಆಗಲ್ಲ, ಫೋಟೋ ತೆಗಿತಾ ಇರೋದು. ಆ ರೀತಿ ಎಲ್ಲ ಬೇಡ. ಫುಲ್ ಬ್ಯಾಕ್ ಸೈಡ್ ತಿರ್ಗಿ ಫೇಸ್ ನ ಮಾತ್ರ ಹಿಂಗ್ ಮಾಡು ಅಂತ. ನೀನು ಹಿಂಗ್ ತಿರ್ಗಿದ್ಯಾ ಅಷ್ಟೇ. ಭಯನ ಅವನು ನೂಸ್ತೋಗ್ಬೇಕಂತೆ. ನಿಂತ್ಕೊಳ್ರಿ, ಅಲ್ಲಾದ್ರೂ ಹೋಗ್ಲಿ. ಅವ್ನ ಎತ್ಕೊಂಡೆ ನಿಂತ್ಕೊಳ್ರಿ ಫೋಟೋಕ್ಕೆ. ಈ ಕಡೆನೆ ಬರ್ರಿ. ಯಾಕಣ್ಣ ಫೋಟೋ ಬೇಜಾರಾಗ್ಬಿಟ್ಟಿದ್ಯಾ? ಬಿಸಿಲು ಕಣ್ಣಿಗೆ ಹೊಡೆದ್ರೆ ನಿದ್ದೆ ಎಳಿಯುತ್ತೆ. ಶುರು ಮಾಡ್ದಾಗ ನನ್ನ ಮಗಳದ್ ನೋಡಿ, ನನ್ನ ಮಗಳದು ನೋಡಿ. ಅಲ್ಲಿ ನೋಡಿ ಕಣ್ಬಿಡಕ್ಕಾಯ್ತಲ್ಲ ಬಿಸಿಲಿಗೆ. ಹಾಯ್ ಮಾಡು. ಎಲ್ಲಿ ಬಂದಿದ್ಯಾ ಸೋನು? ಎಲ್ಲಿ ಬಂದಿದ್ಯಾ? ಬೆಟ್ಟ, ಕಾಡು. ಮಾಡಮ್ಮ ಈಗಿನ ಡ್ಯಾನ್ಸ್ ಮಾಡ್ತಿದ್ಲು. ಹೇಳು, ಬೆಟ್ಟ ಕಾಡು ಪ್ಲಸ್ ಬೆಟ್ಟದವು ಅನ್ನು. ಸಿಂಗರ್ ಎಲ್ಲೋದ್ಲು? ನಾವು ಒಂದಷ್ಟು ಫೋಟೋಸ್ಗಳನ್ನ ರೆಫ್ರೆನ್ಸ್ ಇಟ್ಕೊಂಡು ಬಂದಿದ್ವಿ, ಯಾವ್ಯಾವ ಥರ ಫೋಟೋಸ್ಗಳನ್ನೆಲ್ಲ ತೆಕ್ಕೊಬೇಕು ಅಂತ. ಆ ಥರ ತೆಕ್ಕೊಬೇಕು, ಸರಿ ಟ್ರೆಡಿಷ್ನಲ್ ವೇರಲ್ಲಿ ರೆಡಿಯಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಫೋಟೋ ಸೆಷನ್ ನಡೀತಿದೆ. ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ನಾವು ಅಲ್ಲಿಂದ ಮುಗಿಸ್ಕೊಂಡು ಕೆಫೆಗೆ ಬಂದ್ವಿ, ಏನಾದರೂ ಟ್ರೀಟ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು. ಪಿಜ್ಜಾ, ಮೊಕ್ಟೈಲ್ ಮತ್ತು ಫ್ರೆಂಚ್ ಫ್ರೈನೆಲ್ಲ ಆರ್ಡ್ರ್ ಮಾಡಿದ್ವಿ. ಒನ್ ಬೈ ಒನ್ ಫಸ್ಟು ಫ್ರೆಂಚ್ ಫ್ರೈ ಎಲ್ಲ ತಂದು ಕೊಟ್ಟರು. ಸೊ ನಮ್ಮ ಡೇನ ಸ್ಪೆಷಲ್ ಮಾಡ್ಕೊಳ್ಳೋಣ ನಾವೇನೇ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಇದ್ವಿ. ಆಮೇಲೆ ನನ್ನ ಫ್ರೆಂಡ್ ಅವರೆಲ್ಲನೂ ಈ ಥರ ಒಂದು ಪಾರ್ಟಿನ ಆ್ಯನಿವರ್ಸರಿದು ಒಂದು ಆರ್ಗನೈಸ್ ಮಾಡಿದರು. ಚೆನ್ನಾಗಿ ಇಷ್ಟ ಆಯಿತು ನನಗೂ ಕೂಡ. ಇಬ್ಬರು ಕೂಡ ಒಂದೇ ದಿನ ಆ್ಯನಿವರ್ಸರಿ ಆಗಿರೋದ್ರಿಂದ ಇಬ್ಬರು ಕೂಡ ಸೆಲೆಬ್ರೇಟ್ನ ಮಾಡ್ಕೊಂಡ್ವಿ. ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ಸು 1000 ಸಂಬಂಧಗಳಿಗಿಂತ ಜಾಸ್ತಿ ಅಂತ ಹೇಳ್ತಾರಲ್ವ. ಯಾರು ನಿಮಗೋಸ್ಕರ ಇರ್ತಾರೆ ಫ್ರೆಂಡ್ಸು ಅಂತ, ಅವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಬರುತ್ತೆ ಇಲ್ಲ ಅಂತ ಹೇಳಲ್ಲ. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಬಟ್ ನಿಮ್ಮದೇ ತಪ್ಪಿದರೆ ಇಲ್ಲ ಅವ್ರದ್ದೇ ತಪ್ಪಿದರೆ ದಯವಿಟ್ಟು ನೀವೇ ಹೋಗಿ ಕ್ಷಮೆ ಕೇಳಿ. ಇಲ್ಲ ಅವ್ರದ್ದೇ ತಪ್ಪಿದರೆ ಅವರೇ ಬಂದು ಕ್ಷಮೆ ಕೇಳ್ತಾರೆ. ಇದರಿಂದ ನಿಮ್ಮ ಸಂಬಂಧ, ನಿಮ್ಮ ಫ್ರೆಂಡ್ಶಿಪ್ 100 ಕಾಲ ಇರುತ್ತೆ ಅಂತ ಹೇಳ್ತೀನಿ. ನಮ್ಮ ಫ್ರೆಂಡ್ಶಿಪ್ ಮೇಲೆ ಯಾರದೇ ಕಣ್ಣು ಬೀಳದೆ ನಾವಿಬ್ಬರು 100 ಕಾಲ ಜೊತೆಯಾಗಿ ಸ್ನೇಹಿತರಾಗಿರಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗಳು ಮಸ್ತು ಮಲೈಕಾ ಸಾಂಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಹಾಕಿಸ್ಕೊಂಡ್ಳು. ಸ್ಟಾರ್ಟಿಂಗ್ ಟ್ರಬಲ್ ಇತ್ತಲ್ವ, ಸೊ ಸ್ವಲ್ಪ ನರ್ವಸ್ ಆಗಿ ಆಡ್ತಿದ್ಲು. ಆಮೇಲೆ ಚೆನ್ನಾಗಿ ಆಡಿದ್ಲು.
ಫುಲ್ಲು ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಡೇನ ತುಂಬ ಸ್ಪೆಷಲ್ ಮಾಡ್ಕೊಂಡ್ವಿ. ಓಕೆ ಗಾಯ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ, ಲವ್ ಯು ಆಲ್, ಬಾಯ್.